ಏನು ಹೇಳ್ತಿದ್ದೀರ ಚಿಕ್ಕಮ್ಮ? ಹ್ಞೂ ಕಣಮ್ಮ, ಮೊದಲೆಲ್ಲ ನಿಮ್ಮ ಅತ್ತೆ ನಿನ್ನ ಕಂಡ್ರೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದವರು, ಈಗ ಆ ಪಾರ್ವತಿನ ಕಂಡ್ರೆ ಸಾಕು ಅದೆಷ್ಟು ಪ್ರೀತಿ, ಅದೆಷ್ಟು ಕಾಳಜಿ ಮಾಡ್ತಾರೆ. ಆ ದಾಮಿನಿನ ಬುಟ್ಟಿಗೆ ಹಾಕೊಂಡ ಹಾಗೆ ಆ ಪಾರ್ವತಿ ಅವಳ ಅತ್ತೆ ಸೇವೆ ಮಾಡಿ ಮಾಡಿ ಅವ್ರನ್ನೂ ತನ್ನ ಕಡೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅದು ಅಲ್ಲದೆ ಅವಳಿ ಮನೆ ಹಿರಿ ಸೊಸೆ, ಆಮೇಲೆ ಎಲ್ಲ ಅಧಿಕಾರನೂ ಅವಳಿಗೆ ಹೋಗಿ, ಆಮೇಲೆ ನೀನೊಂದು ಸಾದಾ ಸೀರೆ ಉಟ್ಕೊಂಡು ಎಲ್ಲಿ ಮೂಲೆ ಗುಂಪು ಆಗ್ಬಿಡ್ತೀಯನೋ ಅಂತ ಅನ್ನಿಸ್ತಾ ಇದೆ ಕಣಮ್ಮ. ಇಲ್ಲ ಚಿಕ್ಕಮ್ಮ, ಆಫೀಸ್ ಕೆಲಸ ಮಾಡೋದು ಅಂದರೆ ಮನೆ ಕೆಲಸ ಮಾಡಿದಷ್ಟು ಸುಲಭ ಅಲ್ಲ. ನೀವು ಹೇಳ್ದಾಗೆಲ್ಲ ಏನೂ ನಡೆಯೋದಿಲ್ಲ ಅಲ್ಲಿ. ಅಲ್ಲ, ಅಷ್ಟು ದೊಡ್ಡ ಕಂಪನಿನ ನಿಭಾಯಿಸೋದಕ್ಕೆ ಇಷ್ಟು ದಿನ ನನಗೆ ಕಷ್ಟ ಆಗ್ತಿತ್ತು. ಇನ್ನು ಪಾರ್ವತಿ ಅಕ್ಕ ಓದಿಲ್ಲ, ಬರ್ದಿಲ್ಲ, ಅವರಿಗೆ ವ್ಯವಹಾರದ ಜ್ಞಾನನೂ ಇಲ್ಲ. ಅವ್ರ ಕೈಲಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ನೋಡ್ತಾ ಇರಿ, 3 ದಿನ ಆಮೇಲೆ ಆಫೀಸ್ ಕೆಲಸ ಎಲ್ಲ ನನ್ನ ಕೈಲಿ ಆಗಲ್ಲ, ಅಡುಗೆ ಮನೆ ಸೌಟೆ ಸರಿ ಅಂತ ವಾಪಸ್ ಬರ್ತಾರೆ. ಹಾಗೇನಾದರೂ ಆಗಿಬಿಟ್ರೆ ಜರ್ನಿ ಪುಟ್ಟ, ನಿನ್ಗಿಂತ ಮುಂಚೆ ನಾನೇ ಕಣಮ್ಮ ಖುಷಿ ಪಡೋದು. ಅಷ್ಟು ಮಾತ್ರ ಅಲ್ಲ ಚಿಕ್ಕಮ್ಮ, ಆದಷ್ಟು ಬೇಗ ಪಾರ್ವತಿ ಅಕ್ಕ ಈ ಸವಾಲಲ್ಲಿ ಸೋತು ವಾಪಸ್ ಬರ್ತಾರೆ. ಆಗ ನಾನು ನನ್ನ ಆಫೀಸ್ ಜವಾಬ್ದಾರಿನ ಮತ್ತೆ ನಿಭಾಯಿಸ್ತೀನಿ. ಆಗ ನನಗೆ ಮೊದಲಿನಗಿಂತ ಹೆಚ್ಚಿನ ಮರ್ಯಾದೆ ಸಿಗುತ್ತೆ. ಆವಾಗ ನನ್ನ ಮಗಳಿಂದ ದೂರ ಇರಿ ಅಂತ ನಾನು ಅವ್ರಿಗೆ ನೇರವಾಗಿ ಹೇಳ್ಬೋದು. ಅವ್ರು ಅದನ್ನು ಕೇಳಲೇಬೇಕಾಗುತ್ತೆ. ದೇವ್ರ ದಯದಿಂದ ಹಾಗಾಗ್ಬಿಟ್ರೆ ನನಗಷ್ಟೇ ಸಾಕು. ಒಟ್ಟಿನಲ್ಲಿ ನೀನು ಈ ಮನೆಯಲ್ಲಿ ರಾಣಿ ಥರ ಮೆರಿಬೇಕು, ಅದೇ ಕಣಮ್ಮ ನನ್ನ ಆಸೆ. ಪಾರು, ನೀನೀಗ ಹೆದರ್ಕೊಂಡು ಕೂತಿರೋದು ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ಈಗ ಭಯ ಪಟ್ಕೊಂಡು ಕೂತ್ರೆ ನೀನು ಅಲ್ಲಿ ಹೋಗಿ ಕೆಲಸ ಹೇಗೆ ಮಾಡ್ತೀಯಾ? ಮತ್ತೇನಪ್ಪ, ನನಗಿಷ್ಟ ಇಲ್ಲದೆ ಇದ್ರೂ ನೀನು ಆಫೀಸಿಗೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೇಳಿದ್ರೆ ನನಗೆ ಭಯ ಆಗದೆ ಇರುತ್ತಾ ಹೇಳು? ಅಲ್ಲಪ್ಪ, ನನಗೇನು ಗೊತ್ತಿದೆ ಅಂತ ಹೇಳಿ ಅವ್ರು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಓ, ಹಾಗಾದರೆ ನಿನ್ನ ಪರವಾಗಿ ನಾನೇ ಹೋಗಿ ಅಮ್ಮನವ್ರ ಹತ್ರ ಮಾತಾಡ್ತೀನಿ ಬಿಡು. ಏನಂತ ಮಾತಾಡ್ತೀಯಾ? ನಿನ್ನನ್ನು ಕೆಲಸಕ್ಕೆ ಕಳಿಸ್ಬೇಡಿ ಅಂತ ಬೇಡ್ಕೋತೀನಿ. ಅಮ್ಮವ್ರು ನನ್ನನ್ನು ಬೈದರೂ ಪರವಾಗಿಲ್ಲ, ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಬೇಡಪ್ಪ, ಸುಮ್ಮನೆ ನನ್ನಿಂದ ನಿನಗೆ ಕೆಟ್ಟ ಹೆಸರು. ಅದೇನಾಗುತ್ತೋ ಆಗಲಿ, ನನ್ನ ಹಣ್ಣಲ್ಲಿ ಬರ್ದಂಗೆ ಆಗುತ್ತಷ್ಟೆ. ಕರೆಕ್ಟಾಗಿ ಹೇಳಿದ್ಯಮ್ಮ ಪಾರು. ಬಾ, ನಿನ್ಗೇನೋ ತೋರಿಸ್ಬೇಕು. ಏನು ಚಿಕ್ಕತ್ತೆ? ಏನು ಎತ್ತ ಅಂತ ಇಲ್ಲೇ ಕೇಳಬೇಡ, ಅಲ್ಲಿ ಬಂದರೆ ತಾನೇ ನಿನಗೆ ಗೊತ್ತಾಗೋದು. ಹನುಮಂತಣ್ಣ, ನೀವು ಬನ್ನಿ. ಬಾ ಪಾರು, ನಿಧಾನ ಬಾ. ಚಿಕ್ಕತ್ತೆ, ಏನೋ ತೋರಿಸ್ತೀನಿ ಅಂತ ನನ್ನ ಕರ್ಕೊಂಡು ಬಂದು ಈ ರೀತಿ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ಅದನ್ನಾದರೂ ಹೇಳಿ. ನೀನು ಸುಮ್ಮನೆ ಬಾ ಪಾರು. ಇಟ್ಕೋ. ಕಣ್ ಬಿಡ್ಲಾ? ಬಿಡು. ಏನಿದೆಲ್ಲ? ಇವತ್ತೇನಾದ್ರೂ ವಿಶೇಷನಾ? ಇವತ್ತಲ್ಲ ಪಾರು, ನಾಳೆ. ನಾಳೆನಾ? ಏನ್ ಚಿಕ್ಕತ್ತೆ? ಪಾರು, ನಾಳೆಯಿಂದ ನೀನು ನಮ್ಮ ಕಂಪ್ನಿ MD ಆಗಿ ಆಫೀಸ್ಗೆ ಹೋಗ್ತಾ ಇದೆಯಲ್ಲ, ಆ ಖುಷಿಗೆ ನಾವೆಲ್ಲರೂ ನಿನಗೆ ಆಲ್ ದ ಬೆಸ್ಟ್ ಹೇಳಬೇಕು ಅಂತ ಈ ಸರ್ಪ್ರೈಸ್. ಹೇಗಿದೆ ಅಮ್ಮ? ಏನ್ ಚಿಕ್ಕತ್ತೆ ನೀವು? ಆಫೀಸಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆನೇ ನನಗಿಲ್ಲ, ಜೊತೆಗೆ ಧೈರ್ಯನೂ ಸಾಲ್ತಾ ಇಲ್ಲ. ಅತ್ಯಮ್ಮ ಹೇಳಿದ್ರಲ್ಲ ಅಂತ ನಾನು ಸುಮ್ಮನೆ ಇದ್ದೀನಷ್ಟೆ. ಆದರೆ ನೀವೆಲ್ಲರೂ ಖುಷಿಯಾಗಿರೋದನ್ನು ನೋಡ್ತಾ ಇದ್ರೆ ನಿಮ್ಮ ಆಸೆನ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನಿಂಗೆ ಈಗ ಧೈರ್ಯ ಬಂತ? ನಾಳೆಯಿಂದ ಆಫೀಸ್ಗೆ ಹೋಗ್ತೀಯಾ? ಚಿಕ್ಕತ್ತೆ, ನಾನು ಹೇಳಿದ್ದು ನಿಮ್ಮೆಲ್ರಿಗೋಸ್ಕರ ನಾನು ಈ ಕೇಕ್ನ ಕತ್ತರಿಸ್ತೀನಿ ಅಂತ, ಆಫೀಸಿಗೆ ಹೋಗ್ತೀನಿ ಅಂತ ಅಲ್ಲ. ನೋಡು ಪಾರು, ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಯಾಕೆ ಹೇಳು? ಈ ನಮ್ಮ ಕಂಪ್ನಿ ನಿನ್ನೆ ಮೊನ್ನೆದಲ್ಲ. ನಿನಗೆ ಸಿಕ್ಕಿರೋ ಈ ಕೆಲಸ ಮಾಡಬೇಕು ಅಂತ
ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಂಥ ಕೆಲಸನ ನಿನಗೇ ಆಯ್ಕೆ ಮಾಡಿದ್ದಾರೆ ಅತ್ತಿಗೆ ಅಂದರೆ ಯಾಕೆ ಹೇಳು? ಆ ಶಕ್ತಿ ನಿನ್ನಲ್ಲಿದೆ ಅನ್ನೋದು ನಮ್ಮ ಅತ್ತಿಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನಿನಗೆ ಏನೇ ಸಪೋರ್ಟ್ ಬೇಕಿದ್ರು ನಾನಿದ್ದೀನಿ, ಕೇಳ್ಬೋದು. ಯೋಚನೆ ಮಾಡಬೇಡ. ಹೂ ಕಣಮ್ಮ ಪಾರು, ನೋಡು ನಿಮ್ ಚಿಕ್ಕ ಮಾವನೇ ನಿನ್ ಸಪೋರ್ಟಿಗೆ ನಿಲ್ತೀನಿ ಅಂತ ಹೇಳ್ತಿರುವಾಗ ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ? ಬಾ, ಇದೇ ಖುಷಿಲಿ ಕೇಕ್ ಕಟ್ ಮಾಡು. ಬಾರಕ್ಕ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ನಾನೇ ಕೇಕ್ ತರಿಸಿದ್ದೀನಿ. ನೀನು ಕೇಕ್ ಕಟ್ ಮಾಡಲ್ಲ ಅಂದ್ರೆ ಕೇಕ್ ಬೇಜಾರು ಮಾಡ್ಕೊಳಲ್ವಾ? ಏಯ್ ಏನೋ ಬಡವಾ, ನಿಮ್ಮ ಅಕ್ಕ ಬೇಜಾರಲ್ಲಿದ್ದೆ ಅವಳು ಕಾಲು ಎಳಿತೀಯಾ? ಏ ಹೋಗ್ಲಿ ಬಿಡಿ ಹನುಮಂತಣ್ಣ, ಅವನೇನೋ ಪಾಪ ತಮಾಷೆ ಮಾಡಿದ್ರೆ ನೀವ್ ಅದನ್ನೇ ಸೀರಿಯಸ್ ಆಗಿ ತಗೋತಿದ್ದೀರಲ್ಲ. ಪಾರು ನೀನ್ ನಡಿಯಮ್ಮ. ಪಾರು ತಗೊಮ್ಮ, ಕಟ್ ಮಾಡು. ಅಕ್ಕ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಪಾರು, ಮೊದ್ಲು ನಿಮ್ಮ ಅಪ್ಪನ್ ತಿನ್ಸಮ್ಮ. ಪಾರು, ನಿನ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಮ್ಮ. ಹಲೋ, ಹೇಳಿ ಯಜಮಾನ್ರೆ. ಇನ್ಮುಂದೆ ಹೇಳಬೇಕಾಗಿರೋದು ನೀನು, ನಾನಲ್ಲ. ಅಂದರೆ ನಮ್ಮ ಕಂಪ್ನಿ ಹೊಸ MDಗೆ ಕಾಂಗ್ರ್ಯಾಚುಲೇಷನ್ಸ್. ಯಜಮಾನ್ರೆ ಏನು ಹೇಳ್ತಾ ಇದ್ದೀರಾ? ಹೌದು, ನನಗೆಲ್ಲ ವಿಷಯ ಗೊತ್ತಾಯ್ತು ಪಾರು. ಹೌದಾ? ಮಾವ ಹೇಳಿದ್ರಾ? ನಿನ್ನ ಮಾವ ನನ್ನ ಮಾವ ಇಬ್ಬರಿಂದನೂ ವಿಷಯ ಗೊತ್ತಾಯ್ತು. ಅಪ್ಪಂಗೆ ಹೇಳ್ಬೇಡ ಅಂತ ಹೇಳಿದ್ದೀನಿ, ಆದರೂ ಹೇಳಿದಾರಾ? ಪಾಪ ಅವರೇನು ಹೇಳಿಲ್ಲ, ನಾನೇ ಬಾಯ್ ಬಿಡಿಸ್ದೆ. ಆದರೆ ನಿನ್ನ ಸಾರ್ಜಿನ ಕೇಳೋದಕ್ಕೆ ಹೋಗ್ಬೇಡ, ಯಾಕೆಂದರೆ ಅಪ್ಪನೂ ನನಗೆ ಕಾಲ್ ಮಾಡಿ ನೀನು ಆಫೀಸಿಗೆ ಹೋಗೋದ್ರ ಬಗ್ಗೆ ಹೇಳಿದಾರೆ ತಾನೆ. ಅದಕ್ಕೆ ನೀವೇನಂದ್ರಿ? ಅಂತ ಖುಷಿಯಿಂದ ಒಪ್ಕೊಂಡೆ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ ನೀವು? ಜನನಿ ಮಾಡ್ತಾ ಇರೋ ಕೆಲಸದ ಬಗ್ಗೆ ನಾನು ಹಗುರವಾಗಿ ಮಾತಾಡಿದೆ ಅಂತ ಅತ್ಯಮ್ಮ ನನ್ನನ್ನು ಆಫೀಸಿಗೆ ಹೋಗೋದಕ್ಕೆ ಹೇಳಿದ್ದಾರೆ. ಆ ಕೆಲಸದ ಬಗ್ಗೆ ನನಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಹೀಗಿರುವಾಗ ನಾನು ಹೇಗೆ ಕೆಲಸ ಮಾಡಲಿ ಹೇಳಿ? ನಿಮ್ಗೆ ಯಾಕೆ ಯಜಮಾನ್ರೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಪಾರು, ನಿನಗೇನೇ ಸಹಾಯ ಬೇಕಿದ್ರು ನನ್ನ ಕೇಳು. ಆದರೆ ನೀನು ಜನನಿ ಮೇಲೆ ಆ ರೀತಿ ಮಾತಾಡಿದೆ ಅಂತ ಅಮ್ಮ ನಿನಗೆ ಈ ಜವಾಬ್ದಾರಿ ವಹಿಸಿದ್ದಾರೆ ಅಂತ ನೀನು ಅನ್ಕೋಬೇಡ. ಅಮ್ಮ ಯಾವ ಉದ್ದೇಶದಿಂದ ಈ ರೀತಿ ಮಾಡಿದಾರೋ ನನಗೆ ಗೊತ್ತಿಲ್ಲ, ಆದರೆ ಅಮ್ಮ ವಹಿಸಿರೋ ಜವಾಬ್ದಾರಿನ ಆಗಲ್ಲ ಮಾಡಲ್ಲ ಅಂತೆಲ್ಲ ಹೇಳಬೇಡ. ಇಂಥ ಅವಕಾಶ ಯಾರಿಗೂ ಸಿಗಲ್ಲ ಪಾರು. ಹಾಗಲ್ಲ ಯಜಮಾನ್ರೆ. ಏನು ಮಾತಾಡಬೇಡ. ನಾಳೆ ಬೆಳಗ್ಗೆ ನೀನು ಆಫೀಸಿಗೆ ಹೋಗ್ತಾ ಇದೆಯಾ ಅಷ್ಟೇ. ನಾನು ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಗುಡ್ ನೈಟ್. ಹಲೋ, ಎಸ್ ಮ್ಯಾಮ್, ನೀವು ಹೇಳಿದೆಲ್ಲ ಮಾರ್ನಿಂಗ್ ಅಷ್ಟೊತ್ತಿಗೆ ರೆಡಿ ಇರುತ್ತೆ. ಓಕೆ ಜಯ, ಸರಿ. ರಘು, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಕಾಣ್ತಾನೆ ಇರಲಿಲ್ಲ. ಇಲ್ಲ, ಅದು ಎಲ್ಲರೂ ಸೇರಿಕೊಂಡು ಪಾರ್ವತಿ ಕೈಲಿ ಕೇಕ್ ಕಟ್ ಮಾಡಿಸ್ತಾ ವಿಶ್ ಮಾಡ್ತಾಯಿದ್ರು. ಹಾಗಾದರೆ ನೀವು ನಿಮ್ಮ ಸೊಸೆಗೆ ವಿಶ್ ಮಾಡಿ ಬಂದ್ರಾ? ಇಲ್ಲ, ಅವಳು ಖುಷಿನ ದೂರದಿಂದಲೇ ನೋಡೋಣ ಅಂತ ದೂರದಲ್ಲೇ ಇದ್ದೆ. ಆದರೆ ಖುಷಿ ಪಡೋ ಬದಲು ಅವಳು ಆತಂಕದಲ್ಲಿದ್ಲು. ಎಲ್ಲರೂ ಅವಳಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ ಇದ್ರೆ ಅವಳು ಮಾತ್ರ
ನೀನು ಅವಳನ್ನ ಲಾಸ್ಟ್ ಟೈಮ್ ಆಫೀಸ್ ಕಳಿಸಿದಾಗ ಆದ ಘಟನೆಗಳನ್ನ ನೆನೆಸ್ಕೊಂಡು ಈ ಸಲನೂ ಅದೇ ಥರ ಆದರೆ ಏನಪ್ಪ ಮಾಡೋದನ್ನು ಚಿಂತೆನಲ್ಲಿದ್ಲು. ನನ್ನ ಕೈಯಿಂದ ಈ ಕೆಲಸ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋ ಡೌಟ್ನಲ್ಲಿದ್ಲು. ನೀರಿಗೆ ಇಳಿದ ಮೇಲೆ ತಾನೇ ಆಳ ಎಷ್ಟು ಅಂತ ಗೊತ್ತಾಗೋದು. ಅಲ್ಲ, ನೀರಿಗೆ ಇಳಿದೇ ಹೋದರೆ ಈಜು ಕಲಿಯೋದಕ್ಕಾದರೂ ಹೇಗೆ ಸಾಧ್ಯ? ಅವಳು ಆಫೀಸಿಗೆ ಹೋಗಿ ಅಲ್ಲಿಯ ವಾತಾವರಣ, ಅಲ್ಲಿಯ ಸ್ಟಾಫು ಎಲ್ಲದಕ್ಕೂ ಹೊಂದ್ಕೊಂಡ ಮೇಲೆ ಅವಳಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಆ ಧೈರ್ಯನೇ ಅವಳಿಗೆ ಉತ್ತೇಜನನೂ ಕೊಡುತ್ತೆ. ಅವಳಿಂದ ಏನಾದರೂ ತಪ್ಪಾದರೂ ನಾನೇನು ಖಂಡಿತ ಬೈಯೋದಿಲ್ಲ. ಇಲ್ಲಿ ಕೂತ್ಕೊಂಡೇ ಸೂಪರ್ವೈಸ್ ಮಾಡೋದಕ್ಕೆ ನಾನು ಇದ್ದೇ ಇದ್ದೀನಲ್ಲ. ಹಾಗಂತ ಅವಳು ಒಳ್ಳೆ ಕೆಲಸ ಮಾಡಿದ್ಲು ಅಂತ ಅವಳನ್ನು ಹೊಗಳೋದು ಇಲ್ಲ. ಇದು ಒಂಥರದ ಸ್ಟ್ರಾಟಜಿ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ಸರಿ ಹೋಗೋವರೆಗೂ ಸ್ವಲ್ಪ ಕಟುವಾಗಿರಲೇಬೇಕಾಗತ್ತಲ್ಲ ರಘು. ಅದೇನೋ ಸರಿ, ಆದರೆ ಇದೆಲ್ಲ ಎಷ್ಟು ದಿನ ಹಾಕಿಲ್ಲ. ಜನನಿಗೆ ಪಾರ್ವತಿ ಬಗ್ಗೆ ನಂಬಿಕೆ ಬರೋವರೆಗೂ, ಜನನಿ ಪಾರ್ವತಿನ ಅರ್ಥ ಮಾಡ್ಕೊಳ್ಳೋವರೆಗೂ, ಜನನಿ ಪಾರ್ವತಿ ಇಬ್ರು ನಾವು ಹೊಂದ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಳ್ಳೋವರೆಗೂ, ಮಗು ಪಾರ್ವತಿ ಜೊತೆನೂ ಬೆಳೀಲಿ ಅನ್ನೋ ದೊಡ್ಡತನನ ಜನನಿ ತೋರಿಸೋವರೆಗೂ ನಾವು ಸ್ವಲ್ಪ ಕಟುವಾಗಿರಲೇಬೇಕಾಗತ್ತೆ. ಅಲ್ಲಿವರೆಗೂ ಪಾರ್ವತಿ ಆಫೀಸಿಗೆ ಹೋಗ್ತಾನೇ ಇರಬೇಕು. ಬೇರೆ ದಾರಿ ಇಲ್ಲ. ನೋಡಿ, ಇದೆಲ್ಲ ರಾತ್ರೋರಾತ್ರಿ ನಡೆಯೋ ಪವಾಡ ಅಂತೂ ಖಂಡಿತ ಅಲ್ಲ. ಪಾರ್ವತಿಗೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕಾಗುತ್ತೆ, ಜನನಿಗೂ ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನೆಲ್ಲ ಗಮನಿಸ್ತಾ, ಸೂಕ್ಷ್ಮವಾಗಿ ನೋಡ್ತಾ, ಸಂಯಮದಿಂದ ತಾಳ್ಮೆಯಿಂದ ಇದ್ಬಿಡೋಣ. ನಾನು ಕೊಟ್ಟಿರೋ ಈ ಸವಾಲಲ್ಲಿ ಪಾರ್ವತಿ ಗೆದ್ದೇ ಗೆಲ್ತಾಳೆ. ಜನನಿ ಅವಳ ಗೆಲುವನ್ನ ಒಪ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ರಘು. ನೋಡ್ತಾ ಇರಿ. ಬೇಕಾದ್ರೆ ಪಾರ್ವತಿ ಏನು ತಾನು ಗೆದ್ದುಬಿಟ್ಟೆ ಅನ್ನೋ ಕಾರಣಕ್ಕೆ ಆಫೀಸ್ಗೆ ಹೋಗ್ತೀನಿ, ಅಲ್ಲೇ ಕೆಲಸನ ಮುಂದುವರಿಸ್ತೀನಿ ಅಂತ ಖಂಡಿತ ಹೇಳೋದಿಲ್ಲ. ನಾವು ಅಂದ್ಕೊಂಡಿರೋ ಉದ್ದೇಶ ನೆರವೇರೋವರೆಗೂ ಅವರಿಬ್ರು ಈ ಅರೇಂಜ್ಮೆಂಟ್ಗೆ ಹೊಂದ್ಕೊಳ್ಳೇಬೇಕು. ಓಕೆ. ಪ್ರಾರಂಭದಲ್ಲಿ ಕಷ್ಟ ಅನ್ನಿಸ್ಬೋದು, ಆದರೆ ಮನಸ್ಸಿಟ್ಟು ಅಭ್ಯಾಸ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಲ್ಲಿ ಆಳವಾಗಿ ಇಳಿದಾಗ ಮಾತ್ರ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ, ಕೆಲಸ ಕಲಿಯೋದಕ್ಕೆ ಸಾಧ್ಯ. ಅಮ್ಮ ಯಾವ ಉದ್ದೇಶದಿಂದ ಈ ರೀತಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಆದರೆ ಅಮ್ಮ ವಹಿಸಿರೋ ಜವಾಬ್ದಾರಿನ ಆಗಲ್ಲ ಮಾಡಲ್ಲ ಅಂತೆಲ್ಲ ಹೇಳ್ಬೇಡ. ಇಂಥ ಅವಕಾಶ ಯಾರಿಗೂ ಸಿಗಲ್ಲ ಪಾರು. ನಿನಗೇನೇ ಸಹಾಯ ಬೇಕಿದ್ರು ನನ್ನ ಕೇಳು. ನಿನಗೆ ಸಿಕ್ಕಿರೋ ಈ ಕೆಲಸ ಮಾಡಬೇಕು ಅಂತ ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಂಥ ಕೆಲಸನ ನಿನಗೇ ಆಯ್ಕೆ ಮಾಡಿದ್ದಾರೆ ಅತ್ತಿಗೆ ಅಂದರೆ ಆ ಶಕ್ತಿ ನಿನ್ನಲ್ಲಿದೆ ಅನ್ನೋದು ನಮ್ಮ ಅತ್ತಿಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನಿನಗೇನೇ ಸಪೋರ್ಟ್ ಬೇಕಿದ್ರೂ ನಾನಿದ್ದೀನಿ, ಕೇಳ್ಬೋದು. ಎರಡು ದಿನ ಟೈಮ್ ಕೊಡಿ, ಐ ವಿಲ್ ಗೆಟ್ ಬ್ಯಾಕ್. ಥ್ಯಾಂಕ್ ಯು. ಮಾವ, ಕಾಫಿ. ಅತ್ಯಮ್ಮ, ಕಾಫಿ. ಜನನಿ, ಅತ್ತೆ, ಇವತ್ತಿಂದ ಪಾರ್ವತಿ ನೀನ್ ಮಾಡೋ ಕೆಲಸನ ಮಾಡ್ತಾಳೆ ಅಂತಂದ್ರೆ ಅವಳು ಮಾಡೋ ಕೆಲಸನೆಲ್ಲ ನೀನ್ ಮಾಡಬೇಕು ಅಂತ ತಾನೇ ಅರ್ಥ. ಹೌದು ಅತ್ತೆ. ಹಾಗಿದ್ಮೇಲೆ ಇಷ್ಟು ದಿನ ನಮಗೆಲ್ಲ ಕಾಫಿ ಮಾಡಿ ತಂದು ಕೊಡ್ತಾ ಇದ್ದಿದ್ದು ಪಾರ್ವತಿ. ಆ ಕೆಲಸನ ನೀನ್ ಮುಂದುವರಿಸ್ಕೊಂಡು ಹೋಗ್ಬೇಕು. ಇನ್ನು ಮುಂದೆ ಪಾರ್ವತಿ ಯಾವ ಮನೆ ಕೆಲಸನೂ ಮಾಡಬಾರ್ದು. ಸರಿ ಅತ್ತೆ, ಈಗಲೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಪಾರ್ವತಿ, ಅಖಿಲ ಹೇಳಿದ್ದು ಕೇಳಿಸ್ತಾನೆ? ಅಮ್ಮವ,
ಇನ್ನು ಮುಂದೆ ಇದು ನಿನ್ನ ಕೆಲಸ ಅಲ್ಲ ಅನ್ನೋದು ನಿನ್ಗೆ ಅರ್ಥ ಆಯ್ತು ತಾನೆ? ಮಾವ, ಆದರೆ ಇವಾಗ ನಾನು ಮಾಡ್ಕೊಂಡು ಬಂದಿರೋ ಈ ಕಾಫಿನಾದರೂ ಕುಡಿಬೋದಲ್ವಾ? ಇಲ್ಲಮ್ಮ ಪಾರ್ವತಿ, ಅಖಿಲ ಯಾರ್ಯಾರಿಗೆ ಏನೇನು ಕೆಲಸಗಳು ಹೇಳಿದಾಳೋ ಅವರು ಅದೇ ಕೆಲಸಗಳು ಮಾಡಬೇಕು. ಹಾಗಾಗಿ ಈಗ ನೀನು ತಂದಿರೋ ಕಾಫಿನ ನಾವು ಕುಡಿಯೋಕ್ಕಾಗಲ್ಲ. ಅತ್ಯಮ್ಮ ನಾನು ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಹೇಳಿದ್ದನ್ನು ನಿರಾಕರಿಸಿದ್ದಕ್ಕೆ ಇವತ್ತು ನಾನು ಮಾಡಿದ ಕಾಫಿ ಕೂಡ ಅವ್ರು ತಗೊಳ್ಳಿಲ್ಲ. ನನ್ನ ಮುಂದೆನೇ ಜನನಿಗೆ ಕಾಫಿ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ರು. ಅತ್ಯಮ್ಮ ಈಗ ನಾನು ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಲ್ಲ, ತಗೊಳ್ಳಿ ಅಂದ್ರೂ ತಗೊಳ್ಳಿಲ್ಲ. ನಾನು ಜನನಿಗೆ ಕೆಲಸದ ಬಗ್ಗೆ ಹಗುರವಾಗಿ ಮಾತಾಡ್ದೆ ಅನ್ನೋ ಒಂದೇ ಕಾರಣಕ್ಕೆ ಅತ್ಯಮ್ಮ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಜನನಿ ಕೂಡ ನನ್ನ ಕೆಲಸದ ಬಗ್ಗೆ ಹಗುರವಾಗಿ ಮಾತಾಡಿದ್ಲಲ್ವಾ, ಆದರೆ ಅವಳಿಗೆ ಮಾತ್ರ ಅತ್ಯಮ್ಮ ಏನು ಹೇಳ್ತಾನೆ ಇಲ್ವಲ್ಲ. ಪಾರು, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತಮ್ಮ. ಆದರೆ ಅಖಿಲಮ್ಮನವರು ಸುಮ್ಮನೆ ಹಾಗೆಲ್ಲ ತಿರಸ್ಕಾರ ಮಾಡಿರಲ್ಲ. ಅವ್ರು ಹಾಗೆ ಮಾಡಿದ್ದಾರೆ ಅಂದರೆ ಅದಕ್ಕೇನೋ ಕಾರಣ ಇರುತ್ತೆ. ನಿನ್ನ ಕೆಲಸಕ್ಕೆ ಹೋಗಲಿ, ಎಲ್ಲರ ಥರ ವ್ಯವಹಾರ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ನಡ್ಕೋತಿರ್ಬಹುದು. ಹೌದಮ್ಮ ಪಾರು, ಅಕ್ಕ ನಿನ್ನ ಬಗ್ಗೆ ಹಾಗೆಲ್ಲ ಏನೇನೋ ನಿರ್ಧಾರನ ತಗೊಳ್ಳಲ್ಲ. ನಿನ್ನ ಬಗ್ಗೆ ಅವರಿಗೆ ನಂಬಿಕೆ ಬಂದಿದೆ ಅನ್ನೋ ಕಾರಣಕ್ಕೆ ಅವ್ರು ನಿನಗೆ ಆಫೀಸ್ ಜವಾಬ್ದಾರಿನ ವಹಿಸಿರೋದು. ನೀನು ಅದನ್ನು ಹುಷಾರಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೆ. ಇರ್ಬೋದು. ಕಳೆದ ಸಲ ನನ್ನನ್ನು ಕಂಪ್ನಿ ಮುಖ್ಯಸ್ಥೆ ಅಂತ ಹೇಳಿದಾಗ ಕಂಪ್ನಿಲಿ ಕೆಲಸ ಮಾಡೋರು ಯಾರೂ ಅದನ್ನು ಒಪ್ಕೊಳ್ಳಿಲ್ಲ. ಈ ಸಲನೂ ಹಾಗೆ ಆದ್ರೆ ನಾನು ಏನು ಮಾಡಲಿ? ಆಗ ಹೋಗೋದು ಅತ್ಯಮ್ಮನ ಮರ್ಯಾದೆ ತಾನೆ. ಹಿಂಗಾದ್ರೆ ಏನು ಮಾಡಲಿ, ಹಂಗಾದ್ರೆ ಏನು ಮಾಡಲಿ ಅಂತ ಈಗಲೇ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಮೊದಲು ನೀನು ಆಫೀಸ್ಗೆ ಹೋಗು, ಅಲ್ಲೇನಾಗುತ್ತೆ ಅಂತ ನೋಡೋಣ. ಆಮೇಲೆ ಅಕ್ಕ ಏನು ನಿರ್ಧಾರ ತಗೊಳ್ತಾರೆ ಅಂತ ತಗೊಳ್ಳಿ. ಆದರೆ ಕಳೆದ ಸಲ ಆಯ್ತಲ್ಲ, ಆ ರೀತಿ ಏನೂ ಆಗಲ್ಲ. ಆಗ ಅಕ್ಕನಿಗೆ ನಿನ್ನ ಬಗ್ಗೆ ಬೇರೆ ಅಭಿಪ್ರಾಯ ಇತ್ತು, ನಂಬಿಕೆ ಇರಲಿಲ್ಲ. ಆದರೆ ಈಗ ನಿನ್ನ ಮೇಲೆ ಫುಲ್ ನಂಬಿಕೆ ಇದೆ, ಬೇರೆ ಅಭಿಪ್ರಾಯ ಬಂದಿದೆ. ಈ ಅರಸನಕೋಟೆಗೆ ನೀನೇ ತಕ್ಕನಾದ ಸೊಸೆ ಅಂತ ಅವ್ರಿಗೆ ಅರ್ಥ ಆಗಿದೆ. ಬಹುಶಃ ಅದಕ್ಕೆ ನಿನ್ನನ್ನು ಒಳ್ಳೆ ಉದ್ದೇಶ ಇಟ್ಕೊಂಡು ಆಫೀಸಿಗೆ ಕಳಿಸ್ತಾ ಇದ್ದಾರೆ ಅನ್ಸುತ್ತೆ. ಅಕ್ಕ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದು ನಿನ್ನ ಜವಾಬ್ದಾರಿ. 10 ಗಂಟೆ ಒಳಗಡೆ ನೀನು ಆಫೀಸಲ್ಲಿ ಇರಬೇಕಂತೆ. ನನ್ನ ಗಂಡ ಮೋಹನ್ ಹೇಳಿದ್ರು. ನೀನು ಬೇಗ ರೆಡಿ ಆಗಮ್ಮ. ನನಗೆ ಯಾಕೋ ನಮ್ಮ ಪುಟಾಣಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವಳನ್ನ ನೋಡ್ಕೊಂಡು ಬಂದು ಆಮೇಲೆ ತಯಾರಾಗ್ತೀನಿ ಚಿಕ್ಕತ್ತೆ. ಸರಿನಮ್ಮ. ಆಫೀಸಿಗೆ ಹೋಗೋ ದಿನಾನು ಮಗು ಬಗ್ಗೆನೇ ಚಿಂತೆ ಇವಳಿಗೆ. ಹೌದು, ನಮ್ಮ ಪಾರು ಯಾರನ್ನು ಬೇಕಾದರೂ ಬಿಟ್ಟಿರ್ತಾಳೆ, ಆದರೆ ತನ್ನ ಮಗಳನ್ನು ಮಾತ್ರ ಬಿಟ್ಟಿರೋಕ್ಕಾಗಲ್ಲ ಅವಳಿಗೆ. ಪಾಪ ಪಾರ್ವತಿ ಪರಿಸ್ಥಿತಿ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ರಘು. ಆದರೂ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವಳ ಜೊತೆ ಸ್ಟ್ರಿಕ್ಟಾಗಿ ನಡ್ಕೊಳ್ತಿರೋದು ನೀನೇ, ಇಲ್ಲಿ ಬಂದು ಬೇಜಾರು ಮಾಡ್ಕೊಳ್ತಿರೋದು ನೀನೇ. ಕಾಫಿ ವಿಷಯಕ್ಕೆ ಅಷ್ಟು ಸ್ಟ್ರಿಕ್ಟ್ ಆಗೋ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ನಿಸ್ತು.
ಸ್ಟ್ರಿಕ್ಟ್ ಆಗಿರಲಿಲ್ಲ ಅಂತಂದರೆ ಪಾರ್ವತಿಯಲ್ಲಿ ಸೀರಿಯಸ್ನೆಸ್ ಬರೋದೇ ಇಲ್ವಲ್ಲ ರಘು. ನೋಡಿ, ನಾನು ಅವಳಿಗೆ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ ಮೇಲೂ ಮತ್ತೆ ಕಾಫಿ ಮಾಡಿ ತಂದಿದ್ದಾಳೆ. ಅದು ಪಾರ್ವತಿಗೆ ನಿನ್ನ ಮೇಲಿರೋ ಪ್ರೀತಿ ಗೌರವಕ್ಕೆ ಇರ್ಬೋದು ರಘು. ಅದೇ ಸಲಿಗೆಯಿಂದ ನಾನು ಆಫೀಸಿಗೆ ಹೋಗಲ್ಲ ಅಂತ ಪಾರ್ವತಿ ಕೂತ್ಬಿಟ್ರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ ಆಗಲ್ವಲ್ಲ. ಜನನಿಗೆ ಪಾರ್ವತಿ ಬೆಲೆನ ಗೊತ್ತು ಮಾಡೋದಕ್ಕೋಸ್ಕರ ನಾವು ಆಯ್ಕೆ ಮಾಡ್ಕೊಂಡಿರೋ ದಾರಿಲಿ ಯಾವ ಕಾಂಪ್ರಮೈಸು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಎಷ್ಟೇ ಕಷ್ಟ ಆದರೂ ಸರಿ, ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ. ಅಖಿಲ, ಏನೋ ಒಂದು ಸಾಧಿಸ್ಬೇಕು ಅಂತ ಹೊರಟಾಗ ಅಡ್ಡಿ ಆತಂಕ ಅನ್ನೋದು ಮಾಮೂಲಿ. ಈಗ ಮಹತ್ತರವಾದದ್ದು ಒಂದು ಸಾಧಿಸಕ್ಕೆ ಹೊರಟಿದೀಯ ನೀನು. ಅದು ನಿನಗೋಸ್ಕರ ಅಲ್ಲ, ಈ ಮನೆಯವ್ರಿಗೋಸ್ಕರ, ಈ ಮನೆಯವ್ರ ನೆಮ್ಮದಿಗೋಸ್ಕರ, ಈ ಮನೆ ಸೊಸೆಯರು ಒಂದಾಗಲಿ ಅನ್ನೋ ಒಳ್ಳೆ ಉದ್ದೇಶಕ್ಕೋಸ್ಕರ. ಅದಕ್ಕೆ ಅಲ್ವಾ ನಿನ್ನ ಜೊತೆ ನಾನು ಕೈ ಜೋಡಿಸಿರೋದು. ಯೋಚನೆ ಮಾಡಬೇಡ. ನನಗೆ ಗೊತ್ತು ಪಾರ್ವತಿ ಈಗ ನೊಂದ್ಕೊಂಡ್ರೆ ನಿನಗೂ ನೋವಾಗುತ್ತೆ ಅಂತ. ಆದರೆ ನೀನು ಹೇಳ್ದಂಗೆ ಮನಸ್ಸನ್ನು ಗಟ್ಟಿ ಮಾಡ್ಕೊ, ಎಲ್ಲ ಒಳ್ಳೇದಾಗತ್ತೆ. ಮಾವ, ಕಾಫಿ.